ನನಗಿವಾಗ ಮಹಾನಟಿ ಥರ ಆಡಬಾರ್ದು ಆಯಿತಾ. ಯಾವ್ದಾದ್ರು ಪ್ರೋಗ್ರಾಮಲ್ಲೋ ಎಲ್ಲ ಟಿ ವಿಲಿ ಹೋಗ್ಬಿಟ್ಟು ಮಾಡಿದ್ರೆ ಅದಕ್ಕೊಂದು ಇದಿರುತ್ತೆ ಅಲ್ಲಿ. ಹಲೋ, ಯಾರ್ರೀ ನೀವು? ಅನ್ನೊಂದು ನಂಬರಿಗೆ ಕಾಲ್ ಮಾಡಿ ಈ ಥರ ತಲೆ ತಿಂತಾ ಇದ್ದೀರಾ? ಮಾಡೋಕ್ಕೇನು ಕೆಲಸ ಇಲ್ವಾ ನಿಮಗೆ? ಇದ್ಯಾರಿದು ಹೊಸ ಕ್ಯಾರೆಕ್ಟ್ರು? ಏನು ಏನು ಬತ್ತಿದಂಗೆನೆ ಒಳ್ಳೆ ಹಿಂಗೆ ಎಗರಾಡ್ತಾ ಇದ್ದೀರಲ್ಲ, ಏನು ಗೊತ್ತು ನನ್ನ ಬಗ್ಗೆ? ಏನು ಮಾತಾಡಿದೆ ನಾನು? ಮರ್ಯಾದೆಯಿಂದ ನಿಮ್ಮ ಪಾಡಿಗೆ ನೀವಿದ್ರೆ ಚೆನ್ನಾಗಿರ್ತದೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ದೇವಿಯವರೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ಕಾಯಬಹುದು ಅಥವಾ ಪುನಃ ಕರೆ ಮಾಡಿ. ಹಲೋ ಹಲೋ ಮಧು. ಯಾರು? ಮಧು ತಾನೇ ಇದು? ಹೌದು. ಏನು ಅವಾಗಿನ ಫೋನ್ ಮಾಡ್ತಾ ಇದ್ದೀನಿ, ಬಿಜಿ ಬರ್ತಾ ಇದ್ದಿಲ್ಲ. ನೀವು ಯಾರು? ನಾನು ಇಲ್ಲಿ ಪ್ರಸಾದ್ ಮಾತಾಡ್ತಾ ಇರೋದು. ಯಾವ ಪ್ರಸಾದ್? ಅಯ್ಯೋ ಏನಿದು ಬರೀ ಪ್ರಶ್ನೆಗಳೇ ಬರ್ತಾ ಇದೆಯಲ್ಲ ಆ ಕಡೆಯಿಂದ. ಯಾರು ನೀವು? ಹೇಳದ್ನಲ್ಲ ಪ್ರಸಾದ್ ಅಂದ್ಬಿಟ್ಟು. ಈಗ ಯಾರು ಆ ಲೈನಲ್ಲಿ ಇನ್ನೊಬ್ರು? ನೀವು ಯಾರು ಫಸ್ಟು? ನಾನು ಪ್ರಸಾದ್ ಅಂದ್ಬಿಟ್ಟು. ಈಗ ಇವ್ರು ಚಿಕ್ಕಪ್ಪ ಫೋನ್ ಮಾಡಿದ್ರು ನನಗೆ. ಯಾರು ಚಿಕ್ಕಪ್ಪ? ಇಲ್ಲಿ ಕೋಮಲ್ ಅವ್ರ ಚಿಕ್ಕಪ್ಪ ಬಂದ್ಬಿಟ್ಟು ಸೈನ್ ಮಾಡಿಬಿಡು ಅಂತ ನನಗೆ ಒಂದೇ ಟಾರ್ಚರ್ ಕೊಡ್ತಾರೆ ನನಗೆ 3 ದಿವಸದಿಂದ. ದೇವರಾಣೆ ನಾನು ಹೇಳ್ತಾ ಇದ್ದೀನಿ, ನನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ಫಸ್ಟ್ ಆಫ್ ಆಲ್ ನೀವ್ ಯಾರು? ನಾನ್ ಯಾರು ಅನ್ಕೊಂಡು ಮಾತಾಡ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है. ಹಲೋ 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 ಹಲೋ, ತಾವ್ ಯಾರು ಸರ್? ಫಸ್ಟ್ ಆಫ್ ಆಲ್ ಅಲ್ಲ, ಈಗ ಓಲ್ಡ್ಗೆ ಹಾಕಿದ್ರಲ್ಲ, ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ನಮ್ಮ ಯಜಮಾನ್ರು ಸರ್ ಕಾಲ್ ಮಾಡಿರೋದು. ಹಾಂ ಸರ್ ನಮಸ್ಕಾರ. ಸರ್ ತಾವ್ ಯಾರು ಸ್ವಲ್ಪ ಹೇಳ್ತೀರಾ? ಎಲ್ಲಿ ಮಾತಾಡ್ತಾನೆ ಇಲ್ಲ ಅವರು? ಕಟ್ ಮಾಡಿದ್ರು. ತಾವ್ ಯಾರು ಸ್ವಲ್ಪ ಹೇಳ್ತೀರಾ ಅಂದೆ. ನಾನು ಪ್ರಸಾದ್ ಅಂತ ಅಂದ್ಬಿಟ್ಟು. ಇವಾಗ ನೀನ್ ಯಾವ ಪ್ರಸಾದ್ ಆದ್ರೆ ನನ್ಗೇನು? ನನಗ್ ಕಾಲ್ ಮಾಡ್ಬಿಟ್ಟು ಸೈನಿಕ್ ವಿನಂದ್ ಮಾತಾಡ್ತಾ ಇದೆಯಲ್ಲ, ನೀನ್ ಯಾರು ಒಂದೇ? ನಾನು ನನಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡ್ರೆ ಚೆನ್ನಾಗಿರುತ್ತೆ ಇಬ್ರಿಗೂ. ಇವಾಗ ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟರು? ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ತಕ್ಷಣ ಬನ್ನಿ. ಹಲೋ, ಯಾರಿದು ಮಾತಾಡ್ತಾ ಇರೋದು? ಸಿದ್ದುನಾ? ನೀವ್ಯಾರು? ನೀವು ಮೆಸೇಜ್ ಕಳಿಸಿದ್ರಲ್ಲ, ಅವರೇ ಮಾತಾಡೋದು. ಮೆಸೇಜಾ? ಹೌದು. ಏನಂತಾನ? ಏನಂತಾನು ಕಳಿಸಿಲ್ವಾ ನೀವು ನನಗೆ? ಯಾರು ಗೊತ್ತಾಗಿಲ್ಲ. ನನ್ನ ಹೆಸರು RJ ಸುನಿಲ್ ಅಂತ. ಸರ್ ನಮಸ್ತೆ. ನಮಸ್ಕಾರ. ಯಾವ ಊರಿಂದ ಮೆಸೇಜ್ ಮಾಡಿದ್ದು? ಎಲ್ಲಿರೋದು ನೀವು? ಸರ್ ವಿಜಯಪುರ ಸರ್. ಓಕೆ. ಯಾರ ನಂಬರ್ ಕಳಿಸಿದ್ರಿ? ನನ್ನ ಹೆಸರು ಸರ್. ಸಿಕ್ಕಾಪಟ್ಟೆ ಕೋಪ ಅನಿಸುತ್ತೆ ಅಲ್ವಾ? ಸಿಕ್ಕಾಪಟ್ಟೆ. ಓಕೆ ಓಕೆ ಓಕೆ. ಈಗ ಮತ್ತೆ ಅವ್ರಿಗೆ ನಾನು ಕಾಲ್ ಮಾಡ್ತೀನಿ. ಹಾಂ ಸರ್. ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ಮತ್ತೆ ನಿಮಗೆ ಮಾಡ್ತೀನಿ, ಸರಿನಾ? ಸರಿ ಓಕೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ದೇವಿಯವರೊಂದಿಗೆ ಮಾತನಾಡುತ್ತಿದ್ದಾರೆ. ಹಲೋ ಹಲೋ ಹಲೋ, ಏನ್ರಿ ನಿಮ್ಗೆ ಬಂದಿರೋದು? ಫೋನ್ ಹಿಂಗೆ ಕಟ್ ಮಾಡಿಬಿಟ್ಟು ಬಿಜಿ ಮಾಡ್ಕೊಂಡಿದ್ದೀರಲ್ಲ? ನನ್ ಇಷ್ಟ ಸರ್, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ತಾವ್ ಯಾರು ಸರ್? ಹ್ಞೂ, ಅದನ್ನೇ ಹೇಳ್ಬಿಟ್ಟು ಮಾಡ್ಕೊಳ್ಳಿ. ಸುಮ್ಮನೆ ಬಿಜಿ ಮಾಡ್ಕೊಂಡು ಸುಮ್ಮನೆ ಕಟ್ ಮಾಡಿದ್ರೆ ಏನಾಗ್ಬೇಕಾಗುತ್ತೆ ಸರ್ ತಮಗೆ? ಹ್ಞೂ, ಹಿಂಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ಅವಾಗಲೇ ತಗೊಳಕ್ಕೆ ಏನು ದೊಡ್ಡ ರೋಗ? ಸರ್ ನಾನು ಹೊರಗಡೆ ಇದ್ದೀನಿ, ನಾನು ಸಿಕ್ಕಾಪಟ್ಟೆ ಬಿಸಿಲಿ ಇದ್ದೀನಿ. ಇವಾಗ ಏನ್ ಹೇಳಿ ಸರ್? ನಾನು ಏನು ಕೇಳಿದೆ ಫಸ್ಟು? ಹೋಗಲ್ಲೋ ಬರಲ್ಲೋ ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ, ಸಿಂಗಲ್ ಮಾತಾಡಿಸಿದ್ರಲ್ಲ, ಏನು ಮಾಡಿದೆ ನಾನು? ಏನು ಹೇಳಿದೆ ಅವಾಗ? ಸರ್ ಇವಾಗ ಯಾರೋ ಒಬ್ರು ಸಡನ್ ಆಗಿ ನನ್ನ ಕಾಲ್ ಮಾಡ್ಬಿಟ್ಟು ಮಧು ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಯಾರು ನನ್ನ ಕರೀತ, ಯಾರು ಮಾತಾಡ್ಸಲ್ಲ. ಇವಾಗ ಯಾರೋ 11% ಇವಾಗ ಕಾಲ್ ಮಾಡ್ಬಿಟ್ಟು ಮಾತಾಡ್ತಿದಾರಂತ ನಾನು ಏನಂತ ರಿಯಾಕ್ಟ್ ಮಾಡ್ಬೇಕು? ಅಂದ್ರೆ ಹೋಗಲ್ಲೋ ಬಾರಲ್ಲೋ ಅಂತ ಅನ್ಬಿಡೋದು ಹಂಗಂದ್ರೆ? ರೀಸೆಂಟ್ ಆಗಿ ಯಾವ್ದೋ ಒಂದು ನನ್ಗೆ ಯಾವ್ದೋ ಒಂದು ನಂಬರ್ ಇಂದ ಡರ್ಟಿ ಮೆಸೇಜಸ್ ಎಲ್ಲ ಬರ್ತಿತ್ತು. ಸೊ ನಮ್ಮ ಯಜಮಾನ್ ಅದು ನೋಡ್ಬಿಟ್ಟು ಬ್ಲಾಕ್ ಎಲ್ಲ ಮಾಡಿದ್ರೆ. ಸೊ ಅದಕ್ಕೆ ಯಾವ ನಂಬರ್ ಸದ್ರೂ ಒಂಥರ ಭಯ ಆಗುತ್ತೆ. ನೀವ್ ಯಾರು ಹೇಳಿ? ನೀವ್ ಯಾರು ಹೇಳಿ ಸ್ವಲ್ಪ? ನಾನು ಪ್ರಸಾದ್ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಕೋಮಲ್ ಅವರ ಮನೆಯವರು ನನಗೆ ಇಲ್ಲಿ ಫೋನ್ ಮೇಲೆ ಫೋನ್ ಮಾಡ್ತಾರೆ, ಬಂದು ಸೈನ್ ಹಾಕು ಅಂತ. ಯಾಕೆ ನಾನು ಹೇಳೋದು, ಅವ್ರಿಗೆ ಅವಾಗಲೇ ಜ್ಞಾನ ಇರಲಿಲ್ವಾ? ಮದುವೆ ಮಾಡ್ಕೊಳ್ಳೋಕ್ಕೂ ಮುಂಚೆ ನನ್ನ ಕೆಲಸ, ನನ್ನ ಕತೆ ಕಾರ್ಯಕ್ರಮ ಎಲ್ಲ ನೋಡ್ಬಿಟ್ಟೆ ತಾನೆ ಅವರು ಮದುವೆ ಮಾಡ್ಕೊಂಡಿದ್ದು. ಈಗ ನೋಡಿದ್ರೆ ಅಲ್ಲೋಗಿ ಅವಳು ಕಂಪ್ಲೇಂಟ್ ಮಾಡೋಳು ಅವ್ರ ಮನೆಯಲ್ಲಿ. ಯಾವಾಗಲೂ ಕೆಲಸನೇ ಅಂತಿರ್ತಾನೆ, ಇಲ್ಲಿ ನಮ್ಮ ಟೈಮೇ ಕೊಡಲ್ಲ ಅಂತ. ಈಗ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹಲೋ ಹಲೋ ಹಲೋ, ಮರ್ಯಾದೆಯಿಂದ ನಾನು ನಿನಗೆ ಹೇಳ್ತಾ ಇದ್ದೀನಿ, ನಿಮ್ಮ ಪಡೆ ನೀವು ಅದೇನೋ ಪುನಃ ಓಲ್ಡ್ಗೆ ಹಾಕಿದ್ರೆ ನನ್ನ ಕಾಲ್ನ ಏನು ಇದ್ವಿಲ್ವಾ ನನ್ನ ಮಾತಿಗೆ? ಸರ್ ನಮ್ಮ ಯಜಮಾನ್ರು ಕಾಲ್ ಮಾಡಿದ್ರು ಸರ್. ನಮ್ಮ ಯಜಮಾನ್ರು ಕಾಲ್ ಮಾಡಿದ್ರು ಸರ್. ತಾವ್ ಯಾರು ಹೇಳಿ?
ಪ್ರಸಾದ್ ಅನ್ನೋದು ನನ್ಗೆ ಯಾರೂ ಗೊತ್ತಿಲ್ಲ. ದಯವಿಟ್ಟು ನೀವ್ ಯಾರೋ ನನ್ಗೆ ಗೊತ್ತಿಲ್ಲ, ಮತ್ತೆ ಕಾಲ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಇದೊಂದು ರಿಕ್ವೆಸ್ಟ್ ಅನ್ಕೊಂಬಿಡಿ ಪ್ಲೀಸ್. ಅದನ್ನೇ ಅವಾಗಲೇ ಮಾಡ್ಕೊಂಡಿದ್ರೆ ನಾನು ಸುಮ್ಮನಿರ್ತಿದ್ದೆ. ಏನಲ್ಲೋ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಬಾಯಿ ಬಂದಂಗೆ ಮಾತಾಡಿದ್ರೆ ನಿಮ್ಮ ಬಾಯಿಗೆ ನುಳ ಬೀಳಲ್ವಾ? ಬಾಯಿಗೆ ಬಂದಂಗೆ ಏನಾದ್ರು ನಾನು ಮಾತಾಡಿದ್ನ? ಇನ್ನೇನು ಮತ್ತೆ? ಸರ್ ನೀವ್ ಯಾರೋ ನನ್ಗೆ ಗೊತ್ತಿಲ್ಲ, ದಯವಿಟ್ಟು ಕಾಲ್ ಮಾಡಕ್ ಹೋಗ್ಬಿಡಿ ಸರ್ ಪ್ಲೀಸ್. ಅವಾಗಲೇ ಹಿಂಗೆ ಹೇಳಕ್ಕೆ ಏನಾಗಿತ್ತು? ಸರ್ ಇವಾಗ ಹೇಳ್ತಾ ಇದೀನಲ್ವಾ? ಹಾಂ, ಇವಾಗ ಹೇಳಿದ್ರೆ ಅವಾಗ ಮಾತಾಡ್ರೆ ಮಾತು ತಪ್ಪಾಯ್ತು ಸರ್, ಸಾರಿ. ನೀವ್ ಯಾರೋ ನಂಗೆ ಗೊತ್ತಿಲ್ಲ, ಏನೋ ಮಿಸ್ ಆಗಿ ಬಂದಿರುತ್ತೆ ನಿಮ್ಗೆ ನನ್ ಕಾಲ್. ಬಟ್ ನನ್ನ ಹೆಸರು ಅದೆಷ್ಟು ಎಕ್ಸಾಕ್ಟ್ ಆಗಿ ಅದು ಹೆಂಗೋ ಕರೆಕ್ಟ್ ಆಗಿ ಹೇಳಿದ್ರೆ ನಂಗೂ ಗೊತ್ತಾಗ್ತಿಲ್ಲ. ನೀವ್ ಯಾರೋ ನನ್ಗೆ ಗೊತ್ತಿಲ್ಲ. ಸರಿ, ನಾನು ಹೇಳೋದು ಅದೇನೆ, ಗೊತ್ತಿಲ್ದೋದ್ಮೇಲೆ ಸರ್ ಗೊತ್ತಿಲ್ಲ ಅಂತ ಹೆಣ್ಮಕ್ಳು ಹೆಂಗ್ ಮಾತಾಡ್ತಾರೆ ಹಂಗ್ ಮಾತಾಡ್ಬೇಕು. ಸರ್ ಹೆಣ್ಣು ಮಗು ಎಲ್ಲ ಮಾತಾಡಕ್ ಬರ್ಬೇಡಿ. ಹೆಣ್ಮಕ್ಳು ಹೆಂಗ್ ಮಾತಾಡ್ತಾರೆ ಹೆಂಗ್ ಮಾತಾಡಲ್ಲ ಅದು ನನಗ್ ಗೊತ್ತು. ಅದ್ ಹೆಂಗೆ ಮಾತಾಡ್ತೀನಿ ಅನ್ನೊಂದ್ ಪರ್ಸನ್ ಹತ್ರ ಯಾವ ತರ ಮಾತಾಡ್ಬೇಕು ಅದು ನನಗ್ ಗೊತ್ತು. ಬಟ್ ರೆಸ್ಪೆಕ್ಟ್ ಕೊಡ್ತಾ ಇದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನೀವು ರೆಸ್ಪೆಕ್ಟ್ ಕೊಡ್ತಿರೋದಕ್ಕೆ ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ನನಗಿವಾಗ ಮಹಾನಟಿ ಥರ ಆಡಬಾರ್ದು ಆಯ್ತಾ? ಯಾವ್ದಾದ್ರು ಪ್ರೋಗ್ರಾಮಲ್ಲೋ ಎಲ್ಲ ಟಿ ವಿಲಿ ಹೋಗ್ಬಿಟ್ಟು ಮಾಡಿದ್ರೆ ಅದಕ್ಕೊಂದು ಇದಿರುತ್ತೆ ಅಲ್ಲಿ. ಹಲೋ, ಯಾರ್ರಿ ನೀವು? ಅನ್ನೊಂದು ನಂಬರಿಗೆ ಕಾಲ್ ಮಾಡಿ ಈ ತರ ತಲೆ ತಿಂತಾ ಇದ್ದೀರಾ? ಮಾಡಕ್ಕೇನ್ ಕೆಲಸ ಇಲ್ವಾ ನಿಮ್ಗೆ? ಓಹೋ, ಇದ್ಯಾರಿದು ಹೊಸ ಕ್ಯಾರೆಕ್ಟ್ರು? ಏನು ಏನು ಬತ್ತಿದಂಗೆನೆ ಒಳ್ಳೆ ಹಿಂಗೆ ಎಗರಾಡ್ತಾ ಇದ್ರಲ್ಲ, ಏನು ಗೊತ್ತು ನನ್ನ ಬಗ್ಗೆ? ಏನು ಮಾತಾಡಿದೆ ನಾನು? ಮರ್ಯಾದೆಯಿಂದ ನಿಮ್ಮ ಪಾಡಿಗೆ ನೀವು ಇದ್ರೆ ಚೆನ್ನಾಗಿರ್ತದೆ. ಅವ್ರ ಅಕ್ಕನೋ ತಂಗಿನ? ಹಲೋ, ಏನು? ಯಾರಿಗ್ ಮರ್ಯಾದೆ ಗಿರ್ಯಾದೆ ಅಂತ ಹೇಳ್ತಾ ಇದ್ದೀರಾ? ಹೆಂಗಿದೆ ಮೈಕೆ? ಈಗ ಸೈಕ್ಲೋನ್ ಅಲ್ವಾ, ಸ್ವಲ್ಪ ಚಳಿ. ನಿಮ್ ಅಡ್ರೆಸ್ ಎಲ್ಲಿರೋದು? ನಿಮ್ ಮನೆ ಎಲ್ಲಿರೋದು? ಯಾಕೆ ಹೇಳ್ರಿ, ಬಂದ್ ತೋರಿಸ್ತೀವಿ ಹಂಗೆ. ಏಯ್, ಮಾತಾಡೋದು ನೆಟ್ಟಿಗೆ ಮಾತಾಡಿದ್ರೆ ಸರಿ. ಓಯ್ ಗಿ ಅಂತಂತಂದ್ರೆ ಮರ್ಯಾದೆ ಚೆನ್ನಾಗಿರಲ್ಲ. ಆಮೇಲೆ ಮೊದಲು ವರ್ಷ ಸಾಫ್ಟ್ ಅಲ್ಲ ನಾನು. ಏನ್ ಮಾಡ್ಲಿ ಅದಕ್ಕೆ ನಾನೀಗ? ಯಾರ್ ನೀ ಅಂತ ಇರೋದು? ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನ ಕಲ್ತ್ಕೋ. ನೀನು ಅಷ್ಟೇನೆ. ಓಯ್, ಫಸ್ಟ್ ನಾನೇ ಅಂದಿದ್ದು, ನೀನ ಅಂದಿದ್ದು. ಹೆಣ್ಮಕ್ಳಿಗೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವ ನಿನ್ಗೆ? ಫಸ್ಟ್ ಆಫ್ ಆಲ್ ನೀವಿಬ್ರು ಹೆಣ್ಮಕ್ಳು ತರ ಮಾತಾಡ್ತಿದ್ರೆ ಅದನ್ನ ನಾನು ಕನ್ಫರ್ಮ್ ಮಾಡಿ. ಓಯ್, ಫಸ್ಟ್ ಆಕ್ಷನ್ಗೆ ರಿಯಾಕ್ಷನ್ ಬರ್ತಾ ಇದೆ, ಅದನ್ನ ತಿಳ್ಕೊ ಫಸ್ಟ್. ಅದಕ್ಕೆ ಹಂಗೆಲ್ಲ ಮಾತಾಡಬಾರ್ದು. ರಾಂಗ್ ನಂಬರ್ ಇಂದ ಕಾಲ್ ಬಂದ್ರೆ ಸರಿಯಾಗಿ ಮಕ್ಕು ಕಟ್ ಮಾಡಿ ಬಿಸಾಕ್ಬೇಕತ್ತ. ನಾನ್ ಮಕ್ಕು ಕೂಗಿತೀನಿ. ಏಯ್, ಬಾಯ್ ಮುಚ್ಚಿ ಇಬ್ರುನುವೆ. ಏನ್ ಮಕ್ಕು ಕೂಗಿಯೋದು? ಓಯ್ ಹಲೋ. ಏನ್ ಹಲೋ ಕೋಳಿ ಪಲಾವು? ಅಣ್ಣ ನಾವ್ ಯಾರೋ ನಂಗೆ ಗೊತ್ತಿಲ್ಲ ಅಣ್ಣ. ಗುಡ್ ನೈಟ್ ಅಣ್ಣ, ಬಾಯ್ ಅಣ್ಣ. ಇದೆಲ್ಲ ಅಣ್ಣ ಸೀಮೆ ಸುಣ್ಣ ಎಲ್ಲ ನನ್ನ ಹತ್ರ ಬೇಡ, ಹೇಳ್ತಾ ಇದೀನಿ ನಿಮ್ಮದು. ನಾವ್ ಯಾರೋ ನಂಗೆ ಗೊತ್ತಿಲ್ಲ, ನಂಗೆ ಕಟ್ ಮಾಡ್ತಾ ಇದೀನಿ. ಮತ್ತೆ ಕಾಲ್ ಮಾಡ್ಬಿಟ್ರೆ ಅನ್ಸು. ನಿನ್ಗೂ ನಿಮ್ ಫ್ರೆಂಡ್ಗೂ ಇಬ್ರಿಗೂ ಬಿಡಿಸ್ಬಿಡ್ತೀನಿ ಗಾಳಿನ. ಗಾಳಿ ಆಯ್ತಾ? ಅಣ್ಣ ತಾವ್ ಯಾರು ನನ್ಗೆ ಗೊತ್ತಿಲ್ಲ, ದಯವಿಟ್ಟು ತಾವು ಕಟ್ ಮಾಡ್ಬಿಡಿ ಅಣ್ಣ. ಕಟ್ಟು ಪಟ್ಟು ಎಲ್ಲಾನು ಮಾಡ್ತೀನಿ. ಆಮೇಲೆ ಅದ್ಯಾರೋ ದೊಡ್ಡದಾಗಿ ಇಷ್ಟು ಉದ್ದ ನಾಲ್ಗೆ ತೆಗಿತಿಲ್ಲಲ್ಲ ಉದ್ದ, ನಿಮ್ಮ ಅಕ್ಕ ಕೊಡು ಫೋನ್ ಒಂಚೂರು. ಕೊಡಲ್ಲ. ಭಯ ಬಂದ್ಬಿಟ್ಟು ಓಡಿರ್ಬೇಕು. ಕಟ್ ಮಾಡೋಣ ಸುಮ್ಮನೆ. ಅಯ್ಯೋ ಯಾವ್ದು ಈ ಭಯ ದಿನ ಸಾಯೋರ್ಗ ಅಳವ್ರು ಯಾರು? ನೀನ್ ಏನ್ ಮಾಡಕ್ ಬೇರೆ ಏನ್ ಕೆಲ್ಸ ಏನಾದ್ರು ಇದೆಯಾ ಇಲ್ವಾ ಹೇಳು. ಕೆಲ್ಸ ಇಲ್ಲ ಅಂದ್ರೆ ಕೆಲ್ಸನಾದ್ರು ಕೊಡ್ತಿ ಬಂದು. ಅದನ್ನ ಹೋಗ್ಬಿಟ್ಟು ಎಲ್ಲಾದ್ರೂ ಉದ್ಯೋಗ ಮೇಳ ಮಾಡ್ಬಿಟ್ಟಾದ್ರೂ ಮಾಡಿ ಆಯ್ತಾ? ಎಷ್ಟೊಂದ್ ಜನ ಕೆಲಸ ಇಲ್ದವ್ರಿಗಾದ್ರು ಸಿಗ್ತದೆ. ನನ್ನ ಹತ್ರ ಹಿಂಗ್ ಸುಮ್ನೆ ಬಿಟ್ಟು ಬಿಲ್ಡಪ್ ತಗೊಳ್ಳೋದಲ್ಲ. ಅಲ್ಲೇ ತಿಂತ ಇದ್ದೀರಲ್ಲ ಬೆಳಗ್ಗೆ ಕಾಲ್ ಮಾಡ್ಬಿಟ್ಟು. ಅವಳು ಏನ್ ಮಾತಾಡೋದು? ಕೆಲ್ಸ ಇಲ್ಲ ಅಂದ್ರೆ ಬೇರೆಯವ್ರಿಗೂ ಕೆಲ್ಸ ಇರಲ್ಲ ಅಂತ ಅನ್ಕೊಂಡಿದ್ದೀರಾ? ಮಧು ಫಸ್ಟ್ ಏನ್ ಮಾತಾಡೋದು ಗೊತ್ತಾ ನಿನ್ಗೆ? ನಿನಗೆ ಅಲ್ಲ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ಆಮೇಲೆ ನನ್ನ ಹತ್ರ ಸರಿಯಾಗಿ ಉಗಿಸ್ಕೊಂತೀಯ ಮುಖಕ್ಕೆ. ನಿನಗೆ ಗಿನಿಗೆ ಎಲ್ಲ ಬೇಡ ನಿಮ್ಗೆ. ಏಯ್, ಮಂಗಳಾರತಿ ನನ್ಗೂ ಮಾಡೋದ್ ಗೊತ್ತು. ನಮ್ಮ ಅಮ್ಮನೇ ಮದುವೆ ಸರಿಯಾಗಿ ಉಗಿಸ್ಕೊಂತಾನೆ ನನ್ನ ಕೈಯಲ್ಲಿ. ಅನ್ಬೇಡ, ನಿಪ್ಪಲು ಇವ್ನು ಯಾವನು ಅಂತ ಟ್ರೂ ಕಲರ್ ಲಾಕ್ ಚೆಕ್ ಮಾಡಿ. ಏಯ್ ಮಾಡ್ಕೊಳ್ರ. ಏಯ್ ಎದುರಿಸ್ತಾ ಇರೋದ ಅಲ್ಲಿ? ಯಾವ ನನ್ಗೆ ಗೊತ್ತಿಲ್ಲ. ಬೆಳಗ್ಗೆ ತಲೆಗೆ ಹಾಕ್ಬಿಟ್ರೆ ಸರಿ ನಾನು ಎಷ್ಟು ಮರ್ಯಾದೆ ಕೊಡ್ಬೇಕು ಅಷ್ಟೇ ಕೊಡ್ತಾ ಇದೀನಿ ಕರೆಕ್ಟ್ ಆಗಿ. ಕೇಳ್ತೀನಿ ಇವಾಗ. ನೀನ್ ಮರ್ಯಾದೆ ಕೊಡ್ತಾ ಇದ್ಯಾ? ನೀನು ಕಿತ್ತೋಗಿರೋ ನನ್ ಮಗ ಯಾವ ನೀನು? ಇದೆ ಅಂತ ಬದುಕಂತಿದ್ದೆ. ಇವಾಗ ಹೊರಗಡೆ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ನಾಳೆ ಬರ್ಬೇಡ. ಒಂದ್ 3-4 ನಿಮಿಷ ಬಿಟ್ಕೊಂಬ. ಟಮಟೆ ಡೋಲು ಎಲ್ಲಾರನು ಕರೆಸ್ತೀನಿ. ಏನ್ ದೊಡ್ಡದಾಗಿ ಕರ್ಗ ಎತ್ಕೊ ಬರ್ತಾ ಇದೀಯ ಏನಾದ್ರು? ಹೊರಗಡೆ ಬರ್ತಾ ಇದೀನಿ ಅಂತ ಏನು? ತಾಕತ್ತಿದ್ರೆ ನಮ್ಮ ಏರಿಯಾಗೆ ಎಂಟ್ರಿ ಕೊಡೋ ನೀನು. ಯಾವ ಏರಿಯಾ ನಿಮ್ದು? ನಿನ್ನ ಅಡ್ರೆಸ್ ಹೇಳು, ಇಲ್ಲಾಂದ್ರೆ ತಾಕತ್ತಿದ್ರೆ ನಮ್ಮ ಅಡ್ರೆಸ್ ನಾವ್ ಹೇಳ್ತೀವಿ. ನೀನು ಅಲ್ಲಿ ಬಾರೋ. ಯಾವನೋ ನೀನು? ನಿಮ್ ಜೊತೆ ಅವ್ರ ಜೊತೆ ಇಷ್ಟೊತ್ತು ಮಾತಾಡಿದ್. ನನ್ನ ಹೆಸರು RJ ಸುನಿಲ್ ಅಂತ. ಅದು ಏನಂತ ಏನಣ್ಣ ಪ್ರ್ಯಾಂಕ್ ಮಾಡಕ್ ನಾನೇನ ಸಿಕ್ಕಿದ್ದು? ಯಾರೋ ಸಿದ್ದು ಅನ್ನೋರು ಮೆಸೇಜ್ ಕಳ್ಸಿದ್ರೆ ನಿಮ್ಗೆ ಕಾಗೆ ಆರ್ಸಿ ಅಂತ. ನಮ್ಮ ಯಜಮಾನ್ರಿ ಅದು. ಹೌದಾ? ಎಲ್ಲಿರೋದು ನಿಮ್ ಯಜಮಾನ್ರು? ಮನೇಲಿ ಇದಾರೆ ಅಣ್ಣ. ಸಾರಿ ಅಂತ ಹೇಳ್ಬಿಡೆ. ಸಾರಿ ಅಣ್ಣ, ತಪ್ಪಾಗಿ ಮಾತಾಡ್ಬಿಟ್ಟೇನೋ, ಸಾರಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.